ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಬಯೋಸ್ ಎಂದರೇನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ, ಇಲ್ಲ ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ, ಇಲ್ಲ ಬೇಸಿಕ್ ಇನ್ಪುಟ್ ಆಫ್ ಸಿಸ್ಟಮ, ಇಲ್ಲ ಬೈನರಿ ಇನ್ಪುಟ್ ಓಪನ್ ಸಿಸ್ಟಮ. ಬಯೋಸ್ BIOS ಎಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ವಿವರಣೆ: ಬಯೋಸ್ ಎಂಬುದು ಕಂಪ್ಯೂಟರ್ನ ಮದರ್ ಬೋರ್ಡ್ನಲ್ಲಿರುವ ಒಂದು ಸಣ್ಣ ಚಿಪ್ನಲ್ಲಿ ಸಂಗ್ರಹವಾಗಿರುವ ಪ್ರೋಗ್ರಾಮ್ ಆಗಿದೆ. ಇದು ಕಂಪ್ಯೂಟರ್ ಅನ್ನ ಆನ್ ಮಾಡಿದಾಗ ಮೊದಲು ಕೆಲಸ ಮಾಡಲು ಪ್ರಾರಂಭಿಸುವ ಸಾಫ್ಟ್ವೇರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಬಯೋಸ್ನ ಪ್ರಮುಖ ಕಾರ್ಯಗಳು: POS ಪೋಸ್ಟ್ ಪವರ್ ಆನ್ ಸೆಲ್ಫ್ ಟೆಸ್ಟ್. ಕಂಪ್ಯೂಟರ್ ಆನ್ ಆದಾಗ ಹಾರ್ಡ್ವೇರ್ ಭಾಗಗಳು ರ್ಯಾಮ್, ಕೀಬೋರ್ಡ್, ಹಾರ್ಡ್ ಡಿಸ್ಕ್ ಇತ್ಯಾದಿ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸುತ್ತದೆ. ಬೂಟಿಂಗ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಹಾರ್ಡ್ ಡಿಸ್ಕ್ನಿಂದ ಕಂಪ್ಯೂಟರ್ ಮೆಮೊರಿಗೆ ಲೋಡ್ ಮಾಡಲು ಸಹಾಯ ಮಾಡುತ್ತದೆ. ಹಾರ್ಡ್ವೇರ್ ಸಂವಹನ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೇ ತಾನೆಂದು ಯಥಾರ್ಥವಾಗಿ ಸೋಗು ಹಾಕುವ ಅಪರಾಧವನ್ನ ಏನೆಂದು ಕರೆಯುತ್ತಾರೆ? ಸ್ಪೂಲ್ ಮಾಡುವುದು, ಗುರುತು ಅಪಹರಣ, ಗಾಳ ಹಾಕುವುದು, ಯಾಕ್ ಮಾಡುವುದು ಅಂತ ಇದೆ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೇ ತಾನೆಂದು ಯಥಾರ್ಥವಾಗಿ ಸೋಗು ಹಾಕುವ ಅಪರಾಧವನ್ನ ಗುರುತು ಅಪಹರಣ ಎಂದು ಕರೆಯಲಾಗುತ್ತದೆ. ವಿವರಣೆ: ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು, ಉದಾಹರಣೆಗೆ ಹೆಸರು, ಬ್ಯಾಂಕ್ ವಿವರಗಳು, ಗುರುತಿನ ಚೀಟಿ ಸಂಖ್ಯೆಗಳು ಇತ್ಯಾದಿ ಅವರ ಅನುಮತಿ ಇಲ್ಲದೆ ಕಾನೂನುಬಾಹಿರವಾಗಿ ಸಂಗ್ರಹಿಸಿ ಆ ವ್ಯಕ್ತಿಯ ಹೆಸರಿನಲ್ಲಿ ಆರ್ಥಿಕ ಲಾಭ ಪಡೆಯುವುದು ಅಥವಾ ವಂಚನೆಯನ್ನ ಮಾಡುವುದು ಗುರುತು ಅಪಹರಣವಾಗಿದೆ ಎಂದು ಕರೆಯಲಾಗುತ್ತದೆ. ಇತರ ಆಯ್ಕೆಗಳ ವಿವರಣೆ: ಗುರುತು ಅಪಹರಣ ಇನ್ನೊಬ್ಬರ ವೈಯಕ್ತಿಕ ಮಾಹಿತಿಗಳನ್ನು ಬಳಸಿಕೊಂಡು ಅವರಂತೆ ನಟಿಸಿ ವಂಚಿಸುವುದಾಗಿದೆ. ಗಾಳ ಹಾಕುವುದು ಫಿಶಿಂಗ್. ಇಮೇಲ್ ಅಥವಾ ನಕಲಿ ಲಿಂಕ್ಗಳ ಮೂಲಕ ಬಳಕೆದಾರರ ರಹಸ್ಯ ಮಾಹಿತಿಗಳನ್ನು ಅಂದರೆ ಪಾಸ್ವರ್ಡ್ ಇತ್ಯಾದಿಗಳನ್ನು ಕದಿಯುವುದಾಗಿದೆ. ಹ್ಯಾಕ್ ಮಾಡುವುದು ಅನುಮತಿ ಇಲ್ಲದೆ ಕಂಪ್ಯೂಟರ್ ವ್ಯವಸ್ಥೆ ಅಥವಾ ನೆಟ್ವರ್ಕ್ಗೆ ಪ್ರವೇಶವನ್ನು ಪಡೆಯುವುದಾಗಿದೆ. ಸ್ಪೂಲಿಂಗ್ ಇದು ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಡೇಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸಿಡುವ ಪ್ರಕ್ರಿಯೆಯಾಗಿದೆ. ಉದಾಹರಣೆಗೆ ಪ್ರಿಂಟ್ ನೀಡುವಾಗ. ಇದು ಸಾಮಾನ್ಯವಾಗಿ ಅಪರಾಧವಲ್ಲ.